ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ನಾವು ದೇವರ ವಾಕ್ಯವನ್ನು ನೋಡುವುದಾದ್ರೆ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಚಿಂತಿಸಬೇಡಿರಿ, ಭಯಪಡಬೇಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ ಎಂಬುದಾಗಿ ತಿರುಗಿ ತಿರುಗಿ ನಮಗೆ ದೇವರ ವಾಕ್ಯ ಹೇಳ್ತಾ ಇದೆ. ಇಂದು ಜಗತ್ತಿನಲ್ಲಿ ಚಿಂತೆ ಇಲ್ಲದವರನ್ನ ಕಾಣುವುದು ಅಪರೂಪವಾಗಿ ಬಿಟ್ಟಿದೆ. ಯಾವುದೋ ಒಂದು ಚಿಂತೆ ನಿಮ್ಮನ್ನ ಕಾಡುತ್ತಾ ಇರಬಹುದು. ಹೊರನೋಟಕ್ಕೆ ನೀವು ಸಂತೋಷವಾಗಿರುವ ಹಾಗೆ ತೋರಿಸಿಕೊಂಡ್ರು ಕೂಡ ನಿಮ್ಮ ಹೃದಯದಲ್ಲಿ ಒಂದು ಚಿಂತೆ ನಿಮ್ಮನ್ನ ಬಹಳವಾಗಿ ಕಾಡ್ತಾ ಇರಬಹುದು. ನಮ್ಮ ಜೀವನದಲ್ಲಿ ಚಿಂತೆ ಅನ್ನೋದು ಬಂದು ಬಿಟ್ರೆ ಅದು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಮನಸ್ಸಿಲ್ಲದೆ ರಾತ್ರಿಯೆಲ್ಲ ಅದನ್ನೇ ನೆನೆಸುತ್ತಾ ಯಾರ ಬಳಿಯೂ ಹೇಳಿಕೊಳ್ಳದಂತ ತಮ್ಮ ಕಣ್ಣೀರಿನಿಂದ ಹಾಸಿಗೆಯನ್ನ ತೋಯಿಸುತ್ತಾ ಇರಬಹುದು. ನನಗೆ ಮಾತ್ರವೇ ಏಕೆ ಹೀಗೆ ನಡೆಯಬೇಕು? ನನ್ನ ಜೀವನ ಏಕೆ ಹೀಗಾಯಿತು? ನಾನು ಏನು ಪಾಪ ಮಾಡಿದ್ದೇನೆ? ಇದಕ್ಕೆ ಅಂತ್ಯವೇ ಇಲ್ಲವಾ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸ್ತಾ ಇರಬಹುದು. ಆದರೆ ಉತ್ತರ ಮಾತ್ರ ಸಿಗದೆ ನಿರಾಶೆಯಲ್ಲಿರುವಿರಾ? ಕೆಲವರಿಗೆ ತಮ್ಮ ಭವಿಷ್ಯದ ಕುರಿತು ಚಿಂತೆ ಕಾಡ್ತಾ ಇರಬಹುದು, ಕೆಲವರಿಗೆ ರೋಗದ ಚಿಂತೆ ಇರಬಹುದು, ಇನ್ನು ಕೆಲವರಿಗೆ ಸಂಕಟ ಸಮಸ್ಯೆಗಳ ಚಿಂತೆ ಇರಬಹುದು. ತಮ್ಮ ಕುರಿತು ಅನೇಕ ನೋವುಗಳು, ನನ್ನ ಗಂಡ ಹೀಗಾದ್ರಲ್ಲ ಎಂದು ಚಿಂತಿಸುವ ಕೆಲವೊಬ್ಬರಿದ್ರೆ, ಇನ್ನು ಕೆಲವರು ನನ್ನ ಹೆಂಡತಿ ಏಕೆ ಹೀಗಾದಳು ಎಂಬ ಮಾನಸಿಕ ಚಿಂತೆಯಿಂದ ಕೊರಗ್ತಾ ಇರ್ತಾರೆ. ಇನ್ನು ನನ್ನ ಮಕ್ಕಳ ಕುರಿತು ಯಾವ ರೀತಿಯಾಗಿ ನನ್ನ ಮಕ್ಕಳನ್ನ ಬೆಳೆಸಬೇಕು, ಕುಟುಂಬದ ಕುರಿತು ಅನೇಕರಿಗೆ ಚಿಂತೆ ಇರುತ್ತದೆ. ಕೆಲವರಿಗೆ ಆದಾಯ ಸಾಕಷ್ಟಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಮುಂದಿನ ನನ್ನ ಜೀವನವನ್ನ ಹೇಗೆ ನಿರ್ವಹಿಸಬೇಕು ಎಂಬ ಚಿಂತೆಯಲ್ಲಿ ಕಣ್ಣೀರು ಸುರಿಸುತ್ತಾ ಇರ್ತಾರೆ. ಈ ಅಗತ್ಯಗಳಿಗೆಲ್ಲ ಪರಿಹಾರ ಏನು? ಈ ಅಗತ್ಯಗಳಿಗೆಲ್ಲ ಯಾರು ಪರಿಹಾರ ಕೊಡುತ್ತಾರೆ? ನಮ್ಮನ್ನು ಯಾರು ಬಿಡುಗಡೆಗೊಳಿಸುತ್ತಾರೆ ಎಂಬ ಚಿಂತೆಯಲ್ಲಿ ನಿರೀಕ್ಷೆಯನ್ನ ಕಳೆದುಕೊಂಡವರ ಹಾಗೆ ನಮಗೆ ಸಹಾಯ ಮಾಡಲು ಯಾರು ಇಲ್ಲವಲ್ಲ ಎಂದು ಕೊರಗುತ್ತಾ ಕಾಡಿನಲ್ಲಿ ಒಂಟಿಯಾಗಿ ಬೆಳಲ್ಪಟ್ಟ ಕುರಿಯಂತೆ ಅಲಿಯುತ್ತಿರುವೆಯೋ? ಒಂದು ಕಾರ್ಯಕ್ಕಾಗಿ ಚಿಂತಿಸಿ ಚಿಂತಿಸಿ ಅಸಮಾಧಾನಗೊಂಡಿರುವಿರಾ? ನನ್ನ ಮಕ್ಕಳೇ, ಚಿಂತಿಸಬೇಡಿರಿ. ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂದು ನಿಮ್ಮನ್ನು ನೋಡಿ ಒಬ್ರು ಹೇಳ್ತಾ ಇದ್ದಾರೆ. ಹೀಗೆ ಹೇಳುವ ಆತನು ನಿಮ್ಮ ಚಿಂತೆಯನ್ನೆಲ್ಲ ಬದಲಾಯಿಸಲು ಶಕ್ತನಾಗಿದ್ದಾನೆ. ನಿಮ್ಮ ಚಿಂತೆಯನ್ನ ನೀಗಿಸಲು ಆತನು ಅದ್ಭುತ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ. ಆತನು ನಿಮ್ಮನ್ನು, ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು. ಹಾಲೆಲೂಯಾ, ಹಾಲೆಲೂಯಾ. ಆತನು ಹೇಳುತ್ತಾನೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ಮತ್ತಾಯ 6:31-34 ವಾಕ್ಯ ಹೇಳುತ್ತದೆ. ಅಂದ್ರೆ ಆತನು ಹೇಳುತ್ತಾ ಇರುವುದು, ನೀವು ಯಾವುದನ್ನು ಕುರಿತು ಚಿಂತೆ ಮಾಡಬೇಡಿರಿ. ನಿಮಗೆ ಯಾಕೆ ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹೇಳುತ್ತಾನೆ ಗೊತ್ತಾ? ನೀವು ಚಿಂತಿಸುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ನೀವು ಚಿಂತಿಸುವುದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ. ಆದ್ದರಿಂದ ನೀವು ಚಿಂತಿಸಿ ಏನು ಪ್ರಯೋಜನ? ನೀವು ಚಿಂತಿಸುವುದರಿಂದ ನಿಮ್ಮ ಮನಸ್ಸು, ನಿಮ್ಮ ಶರೀರ ಅದು ಬಾಧಿಸಲ್ಪಡುತ್ತದೆ. ಇದರಿಂದ ರೋಗಗಳು ಬರಲಾರಂಭಿಸುತ್ತದೆ. ಈ ರೋಗ ಬಾಧೆಯಿಂದ ವೈದ್ಯರ ಬಳಿಗೆ ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ, ನಿಮಗೆ ಮಾನಸಿಕ ಚಿಂತೆ ಇದೆ, ಅದರಿಂದಲೇ ಈ ಕಾಯಿಲೆ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಚಿಂತಿಸಬೇಡ ಎಂಬುದಾಗಿ. ಹಾಲೆಲೂಯಾ. ಅಯ್ಯೋ, ಇಷ್ಟು ಸಮಸ್ಯೆಗಳು ಇರುವಾಗ ಚಿಂತಿಸದೆ ಇರಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತೀರಾ? ನನ್ನ ಮಗನೇ, ನನ್ನ ಮಗಳೇ, ನಿನಗಾಗಿ ಚಿಂತಿಸಲು ನಾನಿದ್ದೇನೆ, ನಿನ್ನ ಚಿಂತೆಗಳನ್ನು ನಾನು ಬದಲಾಯಿಸುತ್ತೇನೆ ಎಂದು ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ. ಯಾವುದಕ್ಕೂ ನೀವು ಚಿಂತಿಸದೆ ನಿಮ್ಮ ಎಲ್ಲಾ ಚಿಂತೆಯನ್ನ ಕುರಿತು, ನಿಮ್ಮ ಎಲ್ಲಾ ಬೇಡಿಕೆ, ನಿಮ್ಮ ಎಲ್ಲಾ ವಿಜ್ಞಾಪನೆಗಳನ್ನ ಯೇಸುವಿನ ಬಳಿ ತಿಳಿಯಪಡಿಸುವುದಾದರೆ ಆತನು ನಿಮ್ಮ ಚಿಂತೆಗಳನ್ನ ನೀಗಿಸಿ ನಿಮ್ಮ ಹೃದಯಗಳಲ್ಲಿ ಸಮಾಧಾನವನ್ನುಂಟು ಮಾಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ಕಾರಣ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೆಶಾಯ 53:4 ವಾಕ್ಯ ಹೇಳುತ್ತದೆ,
ನಿಮ್ಮ ಚಿಂತೆಯನ್ನೆಲ್ಲ ನೀಗಿಸಿ ನಿಮ್ಮನ್ನು ಸಂತೋಷವಾಗಿಡುವಂತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಾಧಿಸಲ್ಪಟ್ಟು ಕುಗ್ಗಿಸಲ್ಪಟ್ಟು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ತನ್ನನ್ನೇ ಪಾಪದ ಪರಿಹಾರಕ್ಕಾಗಿ ಬಲಿಯಾಗಿ ಸಮರ್ಪಿಸಿದನು. ಪ್ರಿಯ ದೇವರ ಮಕ್ಕಳು, ಮರಣ ಹೊಂದಿದ ಯೇಸು ಮೂರನೇ ದಿನದಲ್ಲಿ ಜೀವದಿಂದ ಎದ್ದು ಇಂದಿನವರೆಗೂ ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಈ ವಾಕ್ಯಗಳ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ಚಿಂತಿಸಬೇಡ. ಆದುದರಿಂದ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರೀತಿಯ ದೇವರ ಮಕ್ಕಳೇ, ಯೇಸುವೇ ನನ್ನ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕುತ್ತೇನೆ, ನನ್ನ ಚಿಂತೆಯನ್ನೆಲ್ಲ ಬದಲಾಯಿಸಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು, ನನ್ನ ಜೀವಿತವನ್ನ ಬದಲಾಯಿಸು ಎಂದು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಕಾಣುವಿ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ಹಲ್ಲೆಲೂಯಾ. ಎಂದು ಯಾರು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರೋ, ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯವಾಗಿ ಚಿಂತೆಯನ್ನ ಮಾಡುತ್ತಾ ಇದ್ದೀರೋ, ಅನೇಕ ವಿಷಯದಲ್ಲಿ ಬಾಧೆ ಪಡುತ್ತಾ ಇದ್ದೀರೋ, ಅವರೆಲ್ಲರೂ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಈ ದಿನ ಒಂದು ಪ್ರಾರ್ಥನೆ ಮಾಡಿರಿ. ಯೇಸುವೆ ನನ್ನ ಜೀವಿತದಲ್ಲಿ ಬಾ, ಯೇಸುವೆ ನನ್ನ ಚಿಂತೆಯನ್ನೆಲ್ಲ ನೀಗಿಸು ಸ್ವಾಮಿ, ಯೇಸುವೆ ನನ್ನ ಚಿಂತೆಯನ್ನೆಲ್ಲ ಬದಲಾಯಿಸಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ನನ್ನ ಜೀವಿತವನ್ನ ಮಾರ್ಪಡಿಸು ಎಂಬುದಾಗಿ ಪೂರ್ಣ ಹೃದಯದಿಂದ ಪ್ರಾರ್ಥಿಸುವುದಾದರೆ ನಿನ್ನ ಜೀವಿತ ಬದಲಾಗುವುದು ಖಚಿತ. ನನ್ನ ದೇವರು ಅದಕ್ಕೆ ಸರ್ವಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನ ಬದಲಾಯಿಸುವುದಕ್ಕೆ ಆತನಿಗೆ ಶಕ್ತಿ ಉಂಟು. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುವುದಾದರೆ, ನಿನ್ನನ್ನು ನೀನು ಒಪ್ಪಿಸಿಕೊಡುವುದಾದರೆ, ನಿನ್ನ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕುವುದಾದರೆ, ಆತನು ನಿನ್ನ ಚಿಂತೆಯನ್ನ ದೂರ ಮಾಡಿ ನಿನ್ನನ್ನ ಆತನ ಬಳಿಗೆ ಕರೆದುಕೊಳ್ಳುವನಾಗಿದ್ದಾನೆ. ಆತನು ಅಪ್ಪಿಕೊಡುವುದಕ್ಕೆ ಸಿದ್ಧವಾಗಿ ನಿಂತಿದ್ದಾನೆ. ಪ್ರಿಯ ದೇವರ ಮಗನೇ, ಮಗಳೇ, ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿಸಿಕೊಳ್ಳುವ ನೀವುಗಳು ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ನಿಮ್ಮ ಎಲ್ಲಾ ರೋಗಗಳ ಚಿಂತೆಯನ್ನ, ನಿಮ್ಮ ಜೀವನದಲ್ಲಿ ನಡೆಯುವಂತ ಯಾವುದೇ ಚಿಂತೆ ಇರಬಹುದು, ರೋಗದ ಚಿಂತೆ, ಸಂಕಟ, ಸಮಸ್ಯೆಗಳ ಚಿಂತೆ, ಜಾಬ್ನ ಚಿಂತೆ, ಹಣದ ಚಿಂತೆ ಯಾವುದೇ ಇದ್ರೂ ಕೂಡ, ಸಂಬಂಧಗಳಲ್ಲಿ ಒಡಕುಗಳ ಚಿಂತೆ ಯಾವುದೇ ಇದ್ರೂ ಕೂಡ ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ಆತನು ಅದರಿಂದ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ನಿಮ್ಮ ಚಿಂತೆಯಿಂದ ನೀವು ಪರಿಹಾರವನ್ನು ಹೊಂದುವುದಕ್ಕೆ ಶಕ್ತವಾಗುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಮತ್ತೆ ಮುಂದಿನ ಭಾಗದಲ್ಲಿ ನಾವು ಸಿಗೋಣ. ಇದೇ ರೀತಿಯಾಗಿ ದೇವರ ವಾಕ್ಯವನ್ನು ಧ್ಯಾನಿಸಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೆನ್.